ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರರ ಮಾತು ಮತ್ತವರ ಮನಸ್ಸಿನಲ್ಲೇನಿದೆ, ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ವಿಶೇಷ ಕಾರ್ಯಕ್ರಮ ಜನ ಮನ ಮತ. ನಾನು ಅರುಣ್ ಕುಮಾರ್ ಕದಂ. ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ರಾಷ್ಟ್ರಕೂಟರಾಳಿದ ನಾಡು ಸೇಡಂನಲ್ಲಿದ್ದೇವೆ. ಸೀಮಾಂಧ್ರ ತೆಲಂಗಾಣ ಗಡಿಯ ಹಳ್ಳಿಗಳನ್ನು ಹಂಚಿಕೊಂಡಿರುವಂತಹ ಕ್ಷೇತ್ರ ಕಲಬುರಗಿ ಜಿಲ್ಲೆಯ ಸೇಡಂ. ರಾಷ್ಟ್ರಕೂಟರ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಸೇಡಂ ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ರಾಜಕೀಯವಾಗಿಯೂ ಕೂಡ ಮಹತ್ವವನ್ನು ಪಡೆದಿದೆ. ಇದೀಗ ಆಧುನಿಕ ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವಂತ ನಗರಗಳಲ್ಲಿ ಸೇಡಂ ಕೂಡ ಒಂದು. ಸೇಡಂ ವಿಧಾನಸಭೆ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಬಿಜೆಪಿ ಅಭ್ಯರ್ಥಿ ಕೂಡ 2 ಬಾರಿ ಗೆದ್ದಿರುವಂತದ್ದು ಉಂಟು. ಕಾಂಗ್ರೆಸ್ನ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸತತ 3 ಬಾರಿ ಜಯಭೇರಿಯನ್ನ ಬಾರಿಸಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಸೇಡಂ ಜನತೆ ಬದಲಾವಣೆಯನ್ನ ಬಯಸಿದ್ರು. ಹೀಗಾಗಿ ಸತತ 3 ಬಾರಿ ಸೋತು ಸುಣ್ಣವಾಗಿದ್ದಂತ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ 2018ರಲ್ಲಿ ಗೆದ್ದಿದ್ರು. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿದ್ದಂತ ಪ್ರಚಾರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದೀರ್ಘ ದಂಡ ನಮಸ್ಕಾರವನ್ನು ಹಾಕಿ ಮನವಿ ಮಾಡಿ ಗೆದ್ದಿದ್ದರು ತೆಲ್ಕೂರ್. ಸೇಡಂ ಕ್ಷೇತ್ರದಲ್ಲಿ ಪುರುಷ ಮತದಾರರು 1,11,462 ಜನ ಇದ್ದಾರೆ. ಮಹಿಳಾ ಮತದಾರರು 1,14,179 ಜನ ಇದ್ದಾರೆ. ಒಟ್ಟು ಮತದಾರರು 2,25,641. ಕ್ಷೇತ್ರದ ಜಾತಿವಾರು ಮತಗಳೆಷ್ಟಿವೆ ಅಂತ ನೋಡೋದಾದ್ರೆ ಸೇಡಂ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಿರೋದು. ನಂತರದ ಸ್ಥಾನ ರೆಡ್ಡಿ ಸಮುದಾಯದ್ದು. SC ST ಕೋಲಿ ಮುಸ್ಲಿಂ ಮತಗಳು ಇಲ್ಲಿ ಪ್ರಮುಖವಾಗ್ತವೆ. ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ ಬಿಜೆಪಿ ಹಾಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಹಾಗೂ ಕಾಂಗ್ರೆಸ್ನ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಡುವೆ ಭಾರಿ ಪೈಪೋಟಿ ನಡೆಯೋದು ಪಕ್ಕ. ಇನ್ನು ಜೆಡಿಎಸ್ನಿಂದ ಬಾಲರಾಜ್ ಗುತ್ತೇದಾರ್ ಸಹ ಭರ್ಜರಿ ತಯಾರಿಯನ್ನು ನಡೆಸಿದ್ದಾರೆ. ಈ ಬಾರಿ ಸೇಡಂನಲ್ಲಿ ತ್ರಿಕೋನ ಸ್ಪರ್ಧೆ ಆಗೋದ್ರಲ್ಲಿ ಅನುಮಾನವಿಲ್ಲ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿವೆ ಅಂತ ನೋಡೋದಾದ್ರೆ ಸೇಡಂನ ಸ್ಲಂ ಬೋರ್ಡ್ ನಿವಾಸಿಗಳಿಗೆ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ 780 ಮನೆಗಳ ನಿರ್ಮಾಣ ಮಾಡಲಾಗಿದೆ. ರಸ್ತೆಯೇ ಕಾಣದ 42 ಗ್ರಾಮಗಳಿಗೆ 120 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. KNNL ಪ್ರಾಜೆಕ್ಟ್ಗೆ 639 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಟೆಂಡರ್ ಕರೆಯಲಾಗಿದೆ. ಮಹಿಳಾ ಸ್ವಸಹಾಯ ಸಂಘದ 600 ಜನ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ 10,000ದಂತೆ 6 ಕೋಟಿ ರೂಪಾಯಿ ಕೊಡಲಾಗಿದೆ. ಆದರೆ ಕಾಗಿಣಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವಂತ ಬ್ರಿಡ್ಜ್ 5 ವರ್ಷ ಕಳೆಯುತ್ತಾ ಬಂದರೂ ಕೂಡ ಇನ್ನೂ ನಿರ್ಮಾಣವಾಗಿಲ್ಲ. ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇಲ್ಲ. ರಸ್ತೆ ಸಮಸ್ಯೆ ಬಗೆಹರಿದಿಲ್ಲ. ಗ್ರಾಮೀಣ ಭಾಗದಲ್ಲಿ ಇನ್ನೂ ಶೌಚಾಲಯ ಸಮಸ್ಯೆ ಬಗೆಹರಿಸದೇ ಇರುವಂತದ್ದು ಸವಾಲು. ತಾಲೂಕಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸದೇ ಇರುವಂತದ್ದು ಕೂಡ ಸವಾಲೇ. ಕ್ಷೇತ್ರದ ಜನರ ಬೇಡಿಕೆಗಳು ಹಲವು. ಮಳಖೇಡ ಕೋಟೆ ಸಂಪೂರ್ಣ ಹಾಳಾಗಿ ಹೋಗ್ತಾ ಇದ್ರೂ ಕೂಡ ಇಲ್ಲಿಯವರೆಗೂ ಅದನ್ನ ಪ್ರವಾಸಿ ತಾಣ ಮಾಡೋದಾಗಿ ಹೇಳಿ ಇಲ್ಲಿವರೆಗೂ ಮಾಡಿಲ್ಲ. ಕಾಗಿಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡ್ತಾ ಇರುವಂತ ಬ್ರಿಡ್ಜ್ 5 ವರ್ಷ ಕಳೆಯುತ್ತಾ ಬಂದರೂ ಕೂಡ ಇನ್ನೂ ನಿರ್ಮಾಣವಾಗಿಲ್ಲ. ಅದು ಆಗಬೇಕು. ಸೇಡಂನಲ್ಲಿರುವಂತ ಸಿಮೆಂಟ್ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಿಸುವುದಾಗಿ ಭರವಸೆ ನೀಡಿದ್ರೂ ಕೂಡ ಅದು ಈಡೇರಿಲ್ಲ. ಈಗ ನಾವು ಸೇಡಂ ಮತಕ್ಷೇತ್ರದ ಒಂದು ಪವನ್ ಹೋಟೆಲ್ ನಲ್ಲಿದ್ದೀವಿ. ಇಲ್ಲಿ ಟಿಫಿನ್ ಮಾಡೋಕ್ಕೂ ಸುಮಾರು ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾರೆ. ಬಂದಂತ ಸಾರ್ವಜನಿಕರಿಗೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಏನೆಲ್ಲ ಅಭಿವೃದ್ಧಿ ಆಗಿದೆ, ಶಾಸಕರ ಬಗ್ಗೆ ಅಭಿಪ್ರಾಯನ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಈಗ 5 ವರ್ಷದ ಅಭಿವೃದ್ಧಿ ಕಾಲದಲ್ಲಿ ಈ ಭಾಗದಲ್ಲಿ ಏನಾದರೂ ಅಭಿವೃದ್ಧಿಗಳಾಗಿದೆ? ಆಗಿಲ್ಲ ಸರ್, ಆಗಿಲ್ಲ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ಭರವಸೆಗಳು ಈಡೇರಿದವ? ರಸ್ತೆಗಳಾಗಲಿ ಬೇರೆ ಬೇರೆ ಏನಾದರೂ? ರಸ್ತೆಗಳು ಈಗ ತಾತ್ಕಾಲಿಕ ಮಾಡ್ತಾ ಇದ್ದಾರೆ. 5 ವರ್ಷ ಪೀರಿಯಡ್ನಲ್ಲಿ ಏನೂ ಆಗಿಲ್ಲ. ಹೇಳ್ಕೊಳ್ಳೋದಂತ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ರೈತರ ಸಮಸ್ಯೆ ಆಗಲಿ, ನೀರಾವರಿ ನಿರುದ್ಯೋಗ ಸಮಸ್ಯೆ ಆಗಲಿ, ಯಾವ ಕೆಲಸಗಳಾಗಲಿ. ಈ ಭಾಗದಲ್ಲಿ ಇಷ್ಟೊಂದೆಲ್ಲ ಸಿಮೆಂಟ್ ಫ್ಯಾಕ್ಟರಿಗಳಿದ್ರೂ ಕೂಡ ಉದ್ಯೋಗ ನಿರುದ್ಯೋಗ ಅನ್ನೋ ಸಮಸ್ಯೆಯನ್ನು ಕಾಡ್ತಾ ಇದೆ. ಭಾಳಷ್ಟು ಕಾಡ್ತಾ ಐತೆ. ಎಷ್ಟೋ ನಿರುದ್ಯೋಗಿ ಆಯ್ತು. ಡಿಗ್ರಿ ಮುಗಿದಿದೆ, BA ಮುಗಿದಿದೆ, BEd ಆಗಿದೆ, ಯಾವ ನೌಕರಿ ಸಿಕ್ಕಿದೆ. ಈಗ ಈ ಒಂದು 5 ವರ್ಷದ ಅವಧಿಯಲ್ಲಿ ಶಾಸಕರ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿಗಳಾಗಿದಾವ ಸರ್? ಯಾವುದೇ ಇಲ್ಲಿವರೆಗೂ ಮಾಡದೇ ಇರುವಂಥ ರಾಜಕಾರಣಿಗಳು ಅಲ್ಲಿ ಈಗಿನ ಶಾಸಕರು ರಾಜ್ಕುಮಾರ್ ಪಾಟೀಲ್ ಅವರು ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು.
ಯಾಕಂತಂದರೆ DCC ಬ್ಯಾಂಕಿಂದ ಇರ್ಬೋದು, ಅದೇ ರೀತಿ ಏತ ನೀರಾವರಿ ಇರ್ಬೋದು. ಅದೇ ಮೂಲಭೂತ ಸೌಕರ್ಯದಲ್ಲಿ ಇವರು ಒಂದು ಪೀರಿಯಡಲ್ಲಿ ಏನು ಕೆಲಸ ಮಾಡಿದ್ದಾರೆ, ಬೇರೆಯವರು 2-3 ಪೀರಿಯಡ್ ಆದರೂ ಕೂಡ ಆಗಿಲ್ಲ ಅಂತ ನಾನು ಹೇಳ್ಬೋದು. ಈ ಒಂದು ಸೇಡಂ ನಗರದಲ್ಲಿ ಕುಡಿಯೋ ನೀರಾಗಲಿ, ಒಳಚರಂಡಿ ವ್ಯವಸ್ಥೆ, ಬೇರೆ ಬೇರೆ ಹಳ್ಳಿ ಕಡೆಗಳು ಕೂಡ ಇನ್ನೂ ರಸ್ತೆಗಳದ್ದು ಹದಿಗೆಟ್ಟಂಥ ರಸ್ತೆಗಳದ್ದು ಅವು ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ನೋ ಮಾತು ಕೂಡ ಇದೆ. ಇಲ್ಲ ಸರ್, ನೀವು ಬೇಕಿದ್ರೆ ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರ ಅಭಿವೃದ್ಧಿ ಪಟ್ಟಿ ಮತ್ತು ಈಗಿನ ಶಾಸಕರ ಅಭಿವೃದ್ಧಿ ಪಟ್ಟಿ ನೀವು ತರಿಸ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗಿಗೂ ಈಗಿಗೂ ಏನು ವ್ಯತ್ಯಾಸ ಆಗಿದೆ. ಪ್ರತಿ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಪ್ರತಿ ಮನೆಗೂ ಒಂದು ನಳ ಸಿಕ್ಕಿದೆ. ಹಾಗೂ ಸೇಡಂ ನಗರದಲ್ಲಿ ಯಾವುದೇ ಒಂದು ಗಲ್ಲಿ ಇಲ್ಲದೆ ಹಾಗೆ ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ರಸ್ತೆ ಆಗಿದೆ. ಏನಾದರೂ ಉಳಿದಿದ್ರೆ ಅದು ಹೊಸ ಏರಿಯಾ ಏನು ಲೇಔಟ್ಗಳಾಗಿವೆ, ಆ ಲೇಔಟಲ್ಲಿ ಮಾತ್ರ ರಸ್ತೆದು ಏನಾದರೂ ಕೊರತೆ ಇರ್ಬೋದು. ಹಳಿ ಸೇಡಮಲ್ಲಿ ಯಾವುದೂ ರಸ್ತೆ ಕೊರತೆ ಇಲ್ಲ ನನ್ನೊಂದು ಅನಿಸಿಕೆ. ಈ 5 ವರ್ಷದ ಅವಧಿಯಲ್ಲಿ ಏನಾದರೂ ಈಗ ಶಾಸಕರ ಅಭಿವೃದ್ಧಿಗಳನ್ನು ನೀವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾರೆ? ನಾವು ಏನು ಮಾಡಿಲ್ರಿ ಸರ್, ಮಾಡಿಲ್ರಿ. ಏನು ಮಾಡಿಲ್ಲ. ಈಗ ನೀವು ಎಲ್ಲ ರೈತಾಪಿ ಜನರದೆಲ್ಲ ಸಮಸ್ಯೆಗಳು ತುಂಬಾ ಇದಾವೆ. ಮಳೆಗಾಲ ಬಂತು, ಈಗ ನೆಟೆ ರೋಗದಿಂದ ಹಲವು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದೀರಿ. ಶಾಸಕರು ಏನಾದರೂ ನಿಮ್ಮ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟಾರ? ಯಾರು ಕೊಟ್ಟಿಲ್ಲ, ಯಾರು ಬಂದ ಕೊಟ್ಟಿಲ್ಲ, ಬಂದಿಲ್ಲ, ಯಾರು ಬಂದಿಲ್ಲ. ಊರಿಗೆ ರೋಡ್ ಎಲ್ಲ ಚಲೋ ಅದಾರ ಏನ್ರಿ? ರೋಡ್ಗೆ ಚಲೋ ಇಲ್ಲ, ರೋಡ್ ಚಲೋ ಇಲ್ಲ, ಏನು ಚಲೋ ಇಲ್ಲ. ಅಲ್ದಾಗ ಎಲ್ಲ ಆ ಕಡೆ ಈ ಕಡೆ ಹೋಗ್ಲಾಕಿ ಬರಲ್ಲ, ಆ ಕಡೆ ಹೋಗ್ಲಾಕ ಬರಲ್ಲ, ಈ ಕಡೆ ಹೋಗ್ಲಾಕ ಬರಲ್ಲ. ಏನು ರೋಡ್ ಚಲೋ ಇಲ್ಲ, ಏನು ಚಲೋ ಇಲ್ಲ. ಈ ಬಾರಿ ಮತ್ತೆ ಏನು ಈ ಕ್ಷೇತ್ರದ ಶಾಸಕರು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಅವ್ರ ಕ್ಷೇತ್ರದಲ್ಲೇ ಈ ಒಂದು 5 ವರ್ಷದ ಅವಧಿಯಲ್ಲಿ ಯಾವ ರೀತಿ ನಿಮ್ಗೆ ಅನಿಸ್ತದ? ಸರ್, DCC ಬ್ಯಾಂಕೇ ಗೊತ್ತಿದ್ದಿಲ್ಲ ಸರ್. DCC ಬ್ಯಾಂಕಿಗೆ ಪ್ರತಿಯೊಂದು ಲೋನ್ಗಳು ಕೊಟ್ಟಾರ ಸರ್. ಅಂದ್ರೆ ರೈತರಿಗೆ ಕಣ್ ತೆರೆದಂಡ ಅಂತ ಹೇಳ್ಬೋದು ಸರ್. ಇನ್ನೊಂದು 80% ಕೆಲಸ ಆಗ್ಯಾವ ಸರ್, ಇನ್ನು 20% ಕೆಲಸ ನಡೆದದ ಅಂತ ಹೇಳ್ಬೋದು ಸರ್. ಇವ್ರು ಬಂದ್ಮೇಲೆ ಸರಿಯಾಗ್ಯಾವ ಸರ್ ನಮ್ಮ ಸೇಡಂ. ಎಲ್ಲ ರೋಡ್ಗಳಾಗಲಿ, ಡ್ರೈನೇಜ್ ಆಗಲಿ, ಮಾರುಕಟ್ಟೆಗಳಾಗಲಿ, ಬಸ್ ಸ್ಟ್ಯಾಂಡು, ಬಸ್ಗಳ ವ್ಯವಸ್ಥೆ, ಹಳ್ಳಿಗಳಲ್ಲೂ ಕೂಡ ಇನ್ನೂ ಬಸ್ಸಿನ ವ್ಯವಸ್ಥೆಗಳು ಇದಾವೆ. ಇಲ್ಲ ಸರ್, ಅವು ಸರ್ ಎಲ್ಲ ಅತಿ ಹೆಚ್ಚು ಅಂದ್ರೆ 80% ಇವರು ಇದು ಬಸ್ಸಿಂದ ಭೀ ಅಧ್ಯಕ್ಷ ಆದ್ಮೇಲೆ ಭೀ ನಮ್ಮ ಸೇಡಂ ತಾಲೂಕದಾಗ ಎಲ್ಲ ಬಸ್ಸುಗಳು ವ್ಯವಸ್ಥೆ ಮಾಡ್ಯಾರ ಸರ್. ಮೊದಲು ಟೈಮ್ ಟು ಟೈಮ್ ಸಿಗ್ತಿದ್ದಿಲ್ಲ ಸರ್, ಇವತ್ತು ಅತಿ ಹೆಚ್ಚು ಸಿಗ್ಲಕತ್ತವ ಸರ್. ಇದು ಏನು ಸಾರ್ವಜನಿಕರ ಮಾತು. ಇನ್ನೂ 5 ವರ್ಷಗಳಲ್ಲಿ ಆಗಬೇಕಾಗಿತ್ತು, ಇನ್ನೂ ಹಲವು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಅದು ಕೂಡ ಇನ್ನೂ ಮಾಡ್ತಾರೆ ಅನ್ನೋದು ಭರವಸೆ ನಮಗಿದೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಒಂದು ಏನು ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಜನರು ಕೂಡ ನಿರೀಕ್ಷೆ ಕೂಡ ಇನ್ನೂ ಜಾಸ್ತಿ ಆಗಿದೆ ಅನ್ನೋಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಈಗ ನಾವು ಸೇಡಂ ಮತಕ್ಷೇತ್ರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇದ್ದೀವಿ. ಇಲ್ಲಿನ ಹಲವಾರು ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ. ಇವರಿಗೆ ಎಷ್ಟು ವರ್ಷದಿಂದ ಇಲ್ಲಿ ಎಲ್ಲ ಸಮಸ್ಯೆಗಳನ್ನಾಗ್ತದೆ, ಇವರಿಗೆ ಯಾವ್ಯಾವೆಲ್ಲ ತೊಂದರೆಗಳನ್ನಾಗ್ತದೆ ಅವರನ್ನೇ ಕೇಳೋಣ. ಸರ್, ಈಗ ನಿಮ್ಗೆ ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತೀರಿ? ನಾವು ಕನಿಷ್ಠ 22 ವರ್ಷದಿಂದ. ನಮಗೂ ಆಟೋ ಸ್ಟ್ಯಾಂಡ್ ಇಲ್ಲ, ನಮಗೆ ಇಲ್ಲಿ ನಿಂದಿರ್ಲಾಕ ಪ್ರಾಬ್ಲಮ್ ಆಗ್ತಿದೆ. ಅದು ಸರ್ಕಾರಿ ದವಾಖಾನ ತೆಗೆದ್ರೆ ನಾವು ಬೀದಿಗೆ ಬರಬೇಕಾಗ್ತದೆ ನಾವು. ಹಾಂ, ಅವ್ರು ಇನ್ನೂ ಪುಣ್ಯ ಆದ ಚಾಯ್ ಕೊಡ್ಲಾಕತ್ರ ಅಲ್ಲಿ ನಿಲ್ಲಿಸ್ಲಾಕತ್ತೀವಿ. ಅದು ಬಿಟ್ಟರೆ ಯಾವ್ದಿಲ್ಲ, ಜಾಗನೇ ಇಲ್ಲ ನಮ್ಗೆ. ಆಟೋ ಸ್ಟ್ಯಾಂಡ್ ಯಾರು ಕೊಟ್ಟಿಲ್ಲ ನಮಗೆ. ಹಾಂ, ಈಗ ನಮ್ಗೆ ಆಟೋ ಸ್ಟ್ಯಾಂಡ್ ಇಲ್ಲ ಅಂತ ಹೋಗಿ ನೀವು ಶಾಸಕರ ಕೇಳಿದ್ರಿ? ಭಾಳ ಸಲ ಕೇಳಿ ಕೊಡ್ತೀವಿ ಅಂತಾರ. ಆ ಕಡೆ ಅಲ್ಲಿ ಇರ್ತೀರಿ, ಅಲ್ಲಿ ತೆಗ್ಸಿದ್ರು ಎಲ್ಲರೂ ಕಲ್ಕೇಸಿ. ಹಾಂ, ಈಗ ಖಾಲಿ ರೋಡಿಗೆ ನಿಂದ್ರಲಾಕತ್ತೀವಿ, ರೋಡಿಗೆ ನಿಂತು ಹೋಲಾತೀವಿ ನಾವು. ಹಾಂ, ರೋಡಿಗೆ ನಿಂದ್ರಲಾಕತ್ತೀವಿ. ಟ್ರಾಫಿಕ್ ಜಾಮ್ ಆಗ್ತದೆ, ಮತ್ತು ಪೊಲೀಸರು ಕಿರಿಕಿರಿ. ಅವರು ನಮಗೆ ಹೊಡಿಬೇಕು, ನಾವು ಅವ್ರಿಗೆ ಹೇಳಬೇಕು. ಅದೇ ಸಮಸ್ಯೆ ಆದ ನಮಗೆ. ಮತ್ತೇನಿಲ್ಲ ಪ್ರಾಬ್ಲಮ್. ನಮಗೆ ಆಟೋ ಸ್ಟ್ಯಾಂಡ್ ಬೇಕು ಖಾಲಿ. ಸೇಡಂ ಮತಕ್ಷೇತ್ರ ರಸ್ತೆಗಳು ಹೆಂಗವ? ನೀವೆಲ್ಲ ಎಲ್ಲ ಕಡೆ ಎಲ್ಲ ಕಡೆಗೆ ಓಡಾಡ್ತೀರಿ? ಓಡಾಡ್ತೀರಿ. ರೋಡ್ ಸರಿಯಾಗಿ ಮಾಡ್ಯಾರ, ರೋಡ್ ನಂಬರ್ 1 ಅದ. ರಸ್ತೆಗಳು ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಹಾಂ, ನಂಬರ್ 1 ಮಾಡ್ಯಾರ. ಇನ್ನೊಬ್ರು ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ. ಎಲ್ಲ ಬದಲಾವಣೆ ಅಂತೂ ಎಲ್ಲ ಕರೆಕ್ಟ್ ಆಗಿದೆ ಸರ್. ಆಟೋ ಸ್ಟ್ಯಾಂಡ್ ಇಲ್ಲ, ನಿಂದ್ರಲಾಕೆ ಫುಲ್ಲು ಟ್ರಾಫಿಕ್ಕು, ಪೊಲೀಸರು ಕಿಟಿ ಜಾಸ್ತಿ ಇದೆ ಸರ್. ಆ ಸಮಸ್ಯೆ ಅಂತ ಭಾಳ ಇದಾಗಿದೆ ಸರ್. ಮತ್ತೇನಿಲ್ಲ, ಉಳಿದಂತೂ ಎಲ್ಲ ಅಂತ ಶಾಸಕರಂತೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹಂಗೇನಿಲ್ಲ ಸರ್. 25 ವರ್ಷ ಆಗಿರ್ಬೇಕು, ಅವಾಗ ನಿಂತ ನಾನು ಆಟೋ ನಡೆಸ್ಲತ್ತೀನಿ. 25 ವರ್ಷದ ಸೇಡಂ ಮತಕ್ಷೇತ್ರಕ್ಕೂ ಈಗಿನ ಸೇಡಂ ಮತಕ್ಷೇತ್ರ ಏನಾದರೂ ವ್ಯತ್ಯಾಸಗಳಾಗಿದೆ? ಭಾಳ ಪರಗ ಆಗಿದೆ ಸರ್. ತುಂಬ ಆಟೋ ಆಗಿದೆ, ಆಟೋ ಹೆಚ್ಚಿಗಾಗಿದೆ. 90% DL ಇಲ್ಲ, ಏನಿಲ್ಲ. ಹಂಗೆ ಸಣ್ಣ ಹುಡುಗರು ನಡೆಸ್ತಾ ಇದೆ. ಪೊಲೀಸ್ದವ್ರು ಏನೂ ಮಾಡಲ್ಲ. ರೋಡು ಏನೂ ಇಲ್ಲ, ಇಷ್ಟಾನಿಲ್ಲ. ಅಡ್ಡ ತಿಡ್ಡ ಆಟೋ ನಿಂದ್ರಿಸ್ತಾರೆ. ಇಷ್ಟೆಲ್ಲ ತೊಂದರೆಗಳು ಆಗ್ಲತ್ತವ. ಇದರಿಂದ ನೀವು ಏನಾದರೂ ಶಾಸಕರ ಗಮನಕ್ಕೆ ತೊಗೊಂಬಂದಿದ್ರೆ ನಮಗೆಲ್ಲ ಆಟೋ ಸಂಘದವ್ರಿಗೆ ಏನಾರ ಸರ್ಕಾರ ಸವಲತ್ತುಗಳು ಹೇಳಿದ್ದೇವೆ ಸರ್. ಒಂದು ಸರ್ತಿ ಎಲ್ಲ ಭಾಳ ಸರ್ತಿ ಹೇಳಿದೆವು, ಯಾರು ಏನೂ ಮಾಡಲ್ಲ ಸರ್.
ಸುಮ್ಮಕ್ಕೆ ಮಾತು ಕೊಡ್ತಾರೆ, ಇಲ್ಲ ಮಾಡ್ತೀವಿ ನಾವು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ಗೆಸಿ. ಇವತ್ತನ ಏನು ಆಟೋ ಸ್ಟ್ಯಾಂಡ್ ಇಲ್ಲ, ರೋಡ್ ನೀವು ನೋಡಿದ್ರೆ ಚೌರಸ್ತಾನಲ್ಲಿ ಹೆಂಗಿದೆ ಅಬ್ಬಬ್ಬ, ಭಾಳ ಖರಾಬಿದೆ ಸರ್ ರೋಡ್. ಲಾಕ್ಡೌನಲ್ಲಿ ಏನಾನ ಯಡಿಯೂರಪ್ಪ ಸಾಹೇಬರು ಅದು ಕೊಡ್ತೀವಿ ಇದು ಕೊಡ್ತೀವಿ ಮಾತೇ ಇತ್ತು, ಒಂದು ದುಡ್ಡು ಬಂದಿಲ್ಲ, ಒಂದು ದುಡ್ಡು ಕೊಟ್ಟಿಲ್ಲ. ಶಾಸಕ ಒಂದ್ಸರ ರ್ಯಾಲಿ ಮಾಡಿ ಸರ್ ಆಟೋದಾರ್ರಿ ತಹಸೀಲ್ದಾರ್ ಸಾಬ್ರು ಎಸ್ ಸಿ ಸಾಬ್ರೆಲ್ಲ ಗಮನಕ್ಕೆ ಇಳಿಸಿವ್ರಿ ಸರ್. ಇಳಿಸಿದ್ರೆ ಭೀ ಅವ್ರು ಏನು ನಮಗೆ ಮಾಡಿಕೊಟ್ಟಿಲ್ರಿ ಸರ್. ಬಸ್ ಸ್ಟ್ಯಾಂಡಲ್ಲಿ ಹೇಳಿದ್ರಿ ಸರ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಅಲ್ಲಿ ಬಾತ್ರೂಮ್ ಕಟ್ಬಿಟ್ಟಾರೆ ಸರ್ ಅಲ್ಲಿ ಆ ಜಾಗಕ್ಕೆ ರೀ. ಕಟ್ಟಿಬಿಟ್ಟು ನಮ್ಗೆ ಏನು ಸ್ಟ್ಯಾಂಡ್ ಇಲ್ದಂಗೆ ಮಾಡಿಬಿಟ್ಟಾರೆ ಸರ್ ಆಟೋದವರಿಗೆ. ಈಗ ನಾವು ಸೇಡಂ ವಿಧಾನಸಭಾ ಮತಕ್ಷೇತ್ರದ ಸರ್ಪಟ್ನಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಜನರ ಸಮಸ್ಯೆಗಳೇನು, ಇಲ್ಲಿನ ರೈತರ ಸಮಸ್ಯೆಗಳೇನು, ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಶಾಸಕರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿದ್ದನ ಏನು ಗ್ರಾಮಸ್ಥರು ಮತ್ತು ಇಲ್ಲಿನ ರೈತರನ್ನೇ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಈಗ 5 ವರ್ಷದ ಅವಧಿಯಲ್ಲಿ ಈ ಇದ್ದಂತಹ ಶಾಸಕರು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ನಿಮಗೆ ಈ ನಿರೀಕ್ಷೆಯಷ್ಟು ಅಭಿವೃದ್ಧಿಗಳನ್ನು ಆಗಿದೆ ಅಂತೀರಿ? ಈ 5 ವರ್ಷದ ಹಿಡಿದು ರಾಜ್ಕುಮಾರ್ ಪಾಟೀಲ್ರು ಆರ್ಚ್ ಬಂದ್ರಿ. ಆರ್ಚ್ ಬಂದಿದ್ದಕ್ಕೆ ರಾಜ್ಕುಮಾರ್ ಪಾಟೀಲ್ರು ಏನು ಮಾಡಿದ್ರು, ಎಡಗೆದಲ್ಲಿ ಸೊಸೈಟಿ ರೊಕ್ಕ ಕೊಡ್ತೀವಿ ಅಂತೇಳಿ ಕೊಟ್ರಿ. ಅವ್ರು ರೊಕ್ಕ ತೊಗೊಂಡು ನಾವು ಇಲ್ಲಿ ತನಕ ಬಡ್ಡಿ ಇಲ್ಲ ಅಂದರೆ ನಾವು ಇಲ್ಲಿ ತನಕ ಲಾಪರ್ವಾ ಮಾಡಿದ್ದೇವೆ ರೀ. ಈಗ ಬಡ್ಡಿ ಹಚ್ಚಿ ರೊಕ್ಕ ಕೊಡ್ಬೇಕಂತೂ ಭಾಳ ಅಮಲ ಮಾಡಿದ್ದಾರೆ ರೀ. ಅವರಿಗೆ ನಾವು ಆರ್ಚ್ ಬರಬೇಕಂದು ತುಂಬ ಅಪ್ಪಣೆ ಆಗಿದೆ. ಈಗ ನೆಟ್ಟೆರವುಗೆಲ್ಲ ಸರ್ಕಾರ ಇದು ಮಾಡ್ಕೊಂಡದ, ಅದು ಅದ್ರದ್ದೇನಾದ್ರು ನಿಮ್ಮ ಫೆಸಿಲಿಟಿಗಳು ಸಿಕ್ಕಾವೆ? ಏನೂ ಇಲ್ಲ ರೀ. ನಮಗೆ ಸಹಾಯ ಅಂದರೆ ಏನೂ ಇಲ್ಲೇ ಇಲ್ಲ. ಈ ಪರಿಹಾರದಾನ ಅಂತೇಳಿ ನಾವು ಆಡ್ಕೊಂಡಿದ್ದೆ, ಅವನೂ ಇಲ್ಲ. ಇವು ಮತ್ತು ಹೊಲ ಬೆಳೆ ಹೋಗ್ಯಾವ ಅಂತೇಳಿ ಇನ್ಚಾರ್ಜ್ ತುಂಬಿದ್ದು ರೊಕ್ಕ ಇಲ್ಲ. ಅವು ಏನೂ ರೊಕ್ಕ ತುಂಬಿ ಮನೆ ಕುಂತೀವಿ, ನಮ್ಗೆ ಯಾವ ಬಂದಿಲ್ಲ ರೀ. ಅದ್ರ ಸಲಿಂದ ರಾಜ್ಕುಮಾರ್ ಪಾಟೀಲ್ಗೆ ಮಾತಾಡ್ದಂಗೆ ರಾಜ್ಕುಮಾರ್ ಆರಿಸಿ ಬರಬೇಕು ಈ ಸಲನೂ. ಅಂದ್ರೆ ಇದು ಎಲ್ಲ ನಮ್ಗೆ ಅನುಕೂಲ ಆಗಲಾರ್ದ ಸಲಿಂದ ನಾವು ಕೇಳತ್ತಿದ್ದೇವೆ ರೀ. ಈಗ ಇನ್ನೊಬ್ಬರು ರೈತರು ನಮ್ಮೊಂದಿಗೆ ಇದ್ದಾರೆ, ಅವ್ರು ಚಕ್ರಿ ಓಡಿಸ್ತಾರೆ, ಅವರನ್ನು ಮಾತಾಡಿಸೋಣ. ಈ ಒಂದು 5 ವರ್ಷಗಳ ಏನು ಈ ಶಾಸಕರ ಅವಧಿಯಲ್ಲಿ ಏನೆಲ್ಲ ನಿಮಗೆ ನಿರೀಕ್ಷೆ ಮಟ್ಟಕ್ಕೆ ಏನಾದರೂ ಅಭಿವೃದ್ಧಿಗಳಾಗಿ ಕೆಲಸಗಳಾಗ್ಯಾವ? ಆಗ್ಯಾವ್ರಿ ಸಾಬ್ರೆ. ರಾಜ್ಕುಮಾರ್ ಪಾಟೀಲ್ 5 ವರ್ಷ ಹಿಡಿದು DCC ಬ್ಯಾಂಕಿಂದ ಲೋನ್ ಕೊಟ್ಟಿದ್ದಾರೆ, ನಾವು ತೊಗೊಂಡಿದ್ದೇವೆ ರೀ. ಇದೇ ರೀತಿ ಹಿಂಗೆ ಕೆಲಸಗಳು ಒಳ್ಳೆ ಮಾಡ್ಯಾರ್ರಿ. ಅಂದರೆ ಇನ್ನು ಮುಂದಿನ ಕೆಲಸ ಮಾಡ್ಬೇಕು. ನಾವು ಮುಂದೆ ಇದೇ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಮುಂದೂ ಇದೇ ರೀತಿ ಬರ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇವೆ. ಸೇಡಂ ಮತಕ್ಷೇತ್ರದ ಸಟ್ಪಟ್ನಳ್ಳಿ ಗ್ರಾಮದ ಒಂದು ಶಿವಕುಮಾರ್ ಪಾಟೀಲ್ ರೈತರ ಹೊಲದಲ್ಲಿದ್ದೀವಿ. ಇಲ್ಲಿಯೂ ಸಾಕಷ್ಟು ಜನ ರೈತರು ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ರೈತರನ್ನ ಕೇಳ್ಕೊಂಬರೋಣ. ಈ 5 ವರ್ಷದ ಅವಧಿಯಲ್ಲಿ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಹೇಗಿದ್ವು, ಶಾಸಕರು ಕೊಟ್ಟ ಭರವಸೆಗಳನ್ನ ಈಡೇರಿಸಿದ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ರೈತರು ಕೂಡ, ಕೂಲಿ ಕಾರ್ಮಿಕರಿದ್ದಾರೆ, ರೈತರು ಕೂಡ ಇದ್ದಾರೆ, ಜಮೀನು ಮಾಲೀಕರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನ ಕೇಳ್ಕೊಂಡು ಬರೋಣ ಬನ್ನಿ. ಈ ಒಂದು ಶಾಸಕರ ಈ ಒಂದು 5 ವರ್ಷದ ಅವಧಿ ನಿಮ್ಗೇನು ತೃಪ್ತಿ ತಂದದ? ಮಾಲಿಗೆ ಬೆಲೆ ಇಲ್ರಿ, ರೇಟು ಎಲ್ಲ ಎಣ್ಣೆ ಗೊಬ್ಬರ ದುನಿಯಾದ ರೇಟ್ ಜಂಪ್ ಆಗ್ಯದ. ಮೇಲಿಗೆ ನಾವು ಬೆಳೆದಂಥ ಮಾಲಿಗೆ ರೇಟ್ ಇಲ್ಲ. ಭಾಳ ಲಾಗಡಿ ಬರ್ಲತ್ತದ, ಮಳೆಗಾಲ ಸರಿ ಇಲ್ಲ, ಭಾಳ ಲಾಸ್ ಅಲ್ಲತ್ತದ ರೀ. ಈಗೆಲ್ಲ ಮಳೆ ಅದು ಬಂದು ಎಲ್ಲ ಇದು ಆಗಿ ನೆಟರ್ ಹೋಗಿ ಬಂದು ಎಲ್ಲ ತೊಗರಿ ಎಲ್ಲ ಒಣಗಿ ಹೋಗ್ಯಾವ್ರಿ. ಹೋದ್ರೆ ಏನು ರೊಕ್ಕ ಬರಲಿಲ್ಲ, ಏನೋ ಬರಲಿಲ್ಲ. ಬೆಳೆ ಹೋದ್ರೆ ರೊಕ್ಕ ಬರ್ತಾವ ಅಂತ ಹೇಳ್ತಾರೆ, ರೊಕ್ಕನೇ ಬಂದಿಲ್ಲ. ಹಿಂಗಾದ್ರೆ ಏನ್ರಿ ಇದು? ರಾಜಕೀಯದವ್ರೆಲ್ಲ ಯಾರು ಒಟ್ಟಿಗೆ ಅವರೇ ತಿನ್ನೋರು, ಯಾರು ಒಟ್ಟಿಗೆ ಅವರೇ ಗಳಿಸ್ಕೊಂಡು ಕೊಡೋರು ಅಂದ್ರೆ ಹೆಂಗ್ರಿ? ಈಗ ಎಲೆಕ್ಷನ್ ಬಂದಾಗ ಎಲ್ಲ ಪಾರ್ಟಿ ಪಕ್ಷದ ಅಭ್ಯರ್ಥಿಗಳು ಬರ್ತಾರೆ, ಲೀಡರ್ಸ್ಗಳು ಬರ್ತಾರೆ, ನಮ್ಗೆ ಓಟ್ ಹಾಕ್ರಂತ. ಅದಾದ್ಮೇಲೆ ನಿಮ್ಮ ಏನೋ ಕಷ್ಟಗಳನ್ನು ಕೇಳಕ್ಕೆ ಬರ್ತಾರೆ ಅವರು? ನಮ್ಮ ಕಷ್ಟ ಏನು ಕೇಳ್ತಾರೆ ರೀ? ಅವ್ರು ಎಲೆಕ್ಷನ್ ಓಟ್ ಹಾಕ್ಲಕ್ಕೆ ಮಾತ್ರ ಕೇಳಕ್ಕೆ ಬರ್ತಾರೆ ರೀ. ಎಲೆಕ್ಷನ್ ಸನಿ ಬಂದಾಗ ಓಟ್ ಹಾಕ್ರ ಅಂತ ಹೇಳ್ತಾರೆ. ನಾವು ಎಲ್ಲ ಗೆದ್ದೇವೆ ಅಂದ್ರೆ ನಿಮಗೆಲ್ಲ ಕೆಲಸ ಮಾಡ್ತೀವಿ, ನೀವು ಏನೇ ಕೆಲಸಗಳು ಇದ್ರೆ ನಾವೆಲ್ಲ ಮಾಡಿಸ್ತೀವಿ ಅಂತಾರೆ. ಗೆದ್ತಾರೆ, ಆ ಕಡೆ ಹೋಗಿ ಅವ್ರು ಎಲ್ಲಿರೋದು ಅಲ್ಲಿ ಇರ್ತಾರೆ. ನಮಗೇನು ಕೇಳಕ್ಕೆ ಬರಲ್ಲ, ಏನು ನೋಡಕ್ಕೆ ಬರಲ್ಲ. ಮೇಡಮ್, ಈಗ ಈ ಒಂದು 5 ವರ್ಷದ ಅವಧಿಯಲ್ಲಿ ಶಾಸಕರ ಅಭಿವೃದ್ಧಿ ಕೆಲಸಗಳಾಗಲಿ, ಶಾಸಕರ ಈ ಒಂದು 5 ವರ್ಷದ ಅವಧಿ ನಿಮ್ಗೆ ಹೆಂಗೆ ಅನ್ನಿಸ್ತು? ರೈತರಿಗೆ ಏನೂ ಆಗಿಲ್ರಿ, ಆಗೋರಿಗೆ ಆಗ್ಯಾವ್ರಿ. ರೈತರು ಬೆಳೆ ಹೋಗಿದೆ, ಎಲ್ಲ ಹೋಗಿದೆ ಅಂತ ಪರದಾಡ್ತಾರ್ರಿ. ಸರ್ಕಾರ ಕಡೆ ರೈತರಿಗೆ ಏನೂ ಆಗಿಲ್ರಿ. ಬೆಳೆ ಹೋಗಿದೆ ಅಂತ ಮೇಲಿನ ಕಡೆಯಿಂದ ಸರ್ಕಾರ ಕಡೆಯಿಂದ ಅಮೌಂಟ್ ಹಾಕ್ತಾರಂತ ಅವು ಭೀ ಹಾಕಿಲ್ರಿ. ರೈತರು ಭಾಳ ಕಷ್ಟಪಡತ್ತಾರ್ರಿ. ರೈತರು ಹೊಲ ಎಲ್ಲ ಹೋಗ್ಯದ ಅಂದ್ರೆ ಸರ್ಕಾರ ಕಡೆಯಿಂದ ಏನೂ ರೈತರಿಗೆ ಸಹಾಯ ಆಗಿಲ್ರಿ. ಇದು ಇನ್ನೊಬ್ಬರು ಅಜ್ಜಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಬೆಳೆ ಸಾಲ ಹೋಗ್ಯದಂತ ಹಾಕ್ದರ್ಸೋದಕ್ಕೆ ರೊಕ್ಕ ಕೊಡಲಾಗ್ಯಾರ ಬ್ಯಾಂಕಿನಾಗ ಹೋದ್ರೆ. ಮತ್ತು ನಾವು ಮಾಡೋದು ನಾವು ತಿನ್ಬೇಕು. ಓಟ್ ಹಾಕ್ಲಕ್ಕೆ ಬರೋತ್ತಿಗೇನ ಕಾಲು ಬೀಳ್ತೀವಿ, ಕೈ ಬೀಳ್ತೀವಿ, ನೀವು ಹಾಕ್ರಿ ಅಂತಾರೆ.
ಈ ಊರಾಗ ಏನು ಕೊಡೋದಿಲ್ಲ. ದಾರಿಗಳು ನಡಿಲಕ್ಕೆ ದಾರಿ ಇಲ್ದಪ್ಲೆ ಆಗ್ಯಾವ. ಕವಲಿ ಮಾಡ್ಯಾರ ಮಂದಿ ಊರಾಗೆಲ್ಲ. ನಮ್ಮೂರಾಗ ಕವಲಿ ಇಲ್ಲ, ಏನಿಲ್ಲ. ಬಿದ್ದರೆ ಹೇಳಕ್ಕೆ ಬರ್ಲಾರ್ದಂಗೆ ಆಗ್ಯದ. ಇವ್ರು ಮೆಂಬರ್ಗಳು ಆಗಿ ಏನು ಮಾಡ್ಲತ್ತಾರ ನಮಗೆ. ಅವ್ರು ತಿಂತಾರೇನೋ ಅವ್ರು ಇದು ಮಾಡ್ತಾರೆ. ನಮಗೇನು ಮಾಡ್ಯಾರ? ಏನು ಮಾಡಿಲ್ಲ. ನಾವು ದುಡಿಯತನ ನಮಗೆ ಹೊಟ್ಟೆಗೆ ಬರೋಲ್ಲ. ಸಾರಿ ಐತಿ ಕೊಡ್ಲಕತ್ತೀವಿ, ರೊಕ್ಕ ಬಂದಾಗ್ಯಾವ ಅಂತೇಳಿ ಕಸಿ ಹೋಗಿ ಬರ್ದು ಕೊಡ್ತೀವಿ. ಅವ್ರು ಈ ಕಡೆ ನೋಡ್ತಾರೆ, ಈ ಕಡೆ ಹಾಕ್ತಾರೆ, ಈ ಕಡೆ ನೋಡ್ತಾರೆ, ಈ ಕಡೆ ಹಾಕ್ತಾರೆ. ಮತ್ತು ಅವ್ರು ಹಾಕಿದವ್ರಿಗೆ ನಡ್ಬಾರ್ಕೆ ತಿಂತಾರೆ. ನಮಗೇನು ಕೊಡ್ತಾರಪ್ಪ? ಏನು ಕೊಡ್ತಾರೆ? ನಮಗೇನು ಕೊಡೋಲ್ಲ, ತೊಗೊಲ್ಲ. ನಾವು ದುಡಿಬೇಕು ನೋಡಿ. ಕಣ್ಣು ಕಾಣಲ್ಲ, ಕೈಲಾಗಲ್ಲ. ಮಾಡಿದ್ರೆ ನಮ್ಗೆ ಹೊಟ್ಟೆಗೆ ಬರ್ತದೆ. ಮಾಡ್ಲಿಕ್ಕೆ ಎಲ್ಲಿಂದ ಬರ್ತದೆ? ನಾವು ಮಾಡಬೇಕು. ಅದಕ್ಕೆ ಈಗ ಓಟ್ ಹಾಕೋ ಮುಂದಾಗ ಹಾಕ್ರಿ ಅಂತಾರೆ. ಓಟ ಹಾಕಲ್ಲ ಅಂತೀವಿ. ಮತ್ತು ಸರ್ಕಾರ ಕಡೆಯಿಂದ ಮನೆ ಬಂದಾವ ಅಂತೇಳಿ ಮನೆ ಬರ್ಸಿದೆವು. ನಮಗೆ ಮನೆ ಸುದಕ್ಕೇ ಬಿಲ್ ನಿಂದ್ರಸ್ಯಾರ. ಮನೆ ಬಿಲ್ ಸುದಕ್ಕೇ ಕೊಟ್ಟಿಲ್ಲ. ಹಿಂಗೆ ಮಾಡ್ತಾರೆ ನೋಡಿ. ಏನು ಮಾಡ್ಬೇಕು? ನಮಗೆ ಹೋದ್ರೆ ನಮ್ಗೆ ಯಾರು ತಿಂತಾರಲ್ಲಿ ಅಂತೇಳಿ ನಾವು ಹೋಗಲಾರ್ದಾಗ ಸುಮ್ಮನೆ ಕುಂತೀವಿ. ಇದು ಏನು ರೈತ ಮಹಿಳೆಯರ ಮಾತು. ಇನ್ನೂ ಹಲವು ಕೆಲಸಗಳಾಗಬೇಕು. ನಮ್ಮ ಕಷ್ಟ ಕೇಳಲ್ಲ, ರೈತರ ಕಷ್ಟ ಯಾರು ಕೇಳಲ್ಲ. ಎಲೆಕ್ಷನ್ ಚುನಾವಣೆ ಬಂದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ. ವೋಟ್ ಆದಮೇಲೆ ನಾವು ಅವ್ರ ಹತ್ರ ಹೋದ್ರು ಕೂಡ ಯಾರು ಕೇಳಲ್ಲ ಅನ್ನೋ ಮಾತು ಕೂಡ ಇಲ್ಲಿನ ಮಹಿಳೆಯರಾಗಲಿ, ರೈತ ಮಹಿಳೆಯರಾಗಲಿ, ರೈತರು ಹೇಳ್ತಿರುವಂಥದ್ದು. ಈಗ ನಾವು ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಬಸ್ ನಿಲ್ದಾಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಮುಗಿಸ್ಕೊಂಡು ಈಗ ವಿದ್ಯಾರ್ಥಿಗಳು ಬಸ್ ನಿಲ್ದಾಣ ಬಂದಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಈ 5 ವರ್ಷದಲ್ಲಿ ಏನೇನೆಲ್ಲ ಸಮಸ್ಯೆ ಆಗ್ತಾ ಇತ್ತು, ಏನು ಶಾಸಕರು ನೀಡಿದ ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನ ಈಡೇರಿದವ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಈ ಒಂದು ಕ್ಷೇತ್ರದಲ್ಲಿ 5 ವರ್ಷದಲ್ಲಿ ಏನಾದರೂ ಎಜುಕೇಶನ್ ಸಿಸ್ಟಮ್ ಅನ್ನ ಏನಾದರೂ ಬದಲಾವಣೆ ಆಗಿದೆ? ಎಜುಕೇಶನ್ ಸಿಸ್ಟಮ್ ಏನಾದರೂ ಬದಲಾವಣೆ ಆಗಿದೆ ಸರ್. ಈ ಪ್ರೆಸೆಂಟ್ ಈಗ ಈ ಸಿಚುವೇಶನ್ದಲ್ಲಿ ಇಷ್ಟೆಲ್ಲ ಜನ ಸೇರ್ಬೇಕಂದ್ರೆ ಒಂದು ಬಸ್ಸಿನ ಕೊರತೆ ಆಗಿದೆ ಸರ್. ಈಗ ವಿದ್ಯಾರ್ಥಿಗಳು ನಾವು ಈ ಇಲ್ಲಿ ತನಕ ಇಷ್ಟು ವರ್ಷ ಇದೆ, ಎಷ್ಟು 2023 ಬಂದಿದೆ ಸರ್. ಬಸ್ಸುಗಳು ಸಮಯಕ್ಕೆ ಸಂದರ್ಭದಲ್ಲಿ ಬಸ್ಸುಗಳು ಅಂದ್ರೆ ವ್ಯವಸ್ಥೆ ಹದಗೆಡ್ತಾ ಇದೆ ಸರ್. ದಯವಿಟ್ಟು ಈಗೆಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಎಜುಕೇಶನ್ ಸಿಸ್ಟಮ್ನಲ್ಲಿ ಮುಂದೆ ಹೋಗ್ಬೇಕಂದ್ರೆ ಬಸ್ಸಿನ ಕೊರತೆನೂ ಒಂದು ಆದಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಈ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಬಸ್ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ವಿದ್ಯಾರ್ಥಿ ವೇತನ ಬಿ ಸರಿಯಾಗಿ ದೊರಕ್ತಾ ಇಲ್ಲ. ವಿದ್ಯಾರ್ಥಿಗಳೇ ಸ್ಕಾಲರ್ಶಿಪ್ ಹಾಕಿ ಎಷ್ಟೋ ವರ್ಷ ಆಯ್ತು, ಇನ್ನಾದ್ರೂ ಅಕೌಂಟಿಗೆ ಜಮಾ ಆಗಿದ್ದಿಲ್ಲ. ಉದ್ಯೋಗ ಮೇಳ ಅಂತ ಮಾಡ್ತಾರ, ಅಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ತಾರ, ಅವ್ರದವ್ರ ಪಾಡಿಗೆ ಅವ್ರು ಹೋಗಿಬಿಡ್ತಾರ. ಆಯ್ತು ಅಷ್ಟೇ ನೋಡ್ರಿ. ಉದ್ಯೋಗ ಅಂತ ನಮ್ಮ ಭಾಗದ ಜನರಿಗೆ ಶ್ರೀ ಸಿಮೆಂಟ್ ಕಂಪ್ನಿ ಬಿದ್ದದ್ರಿ ಸರ್. ಈಗ ಅವ್ರ ಎಜುಕೇಶನ್ ಸರ್ಟಿಫಿಕೇಟ್ ಇದ್ರ ಬಿ ಅವ್ರು ಇವತ್ತಿನ ದಿವಸ ಕೆಲಸ ಮಾಡ್ತಿಲ್ಲ, ಬೆಂಗಳೂರಿಗೆ ವಲಸೆ ಹೋಗ್ತಾ ಇದಾರೆ. ಆ ಸೌಲಭ್ಯವನ್ನು ಈಗ ಉದ್ಯೋಗ ಕೊಡ್ಸಕ್ಕಂತ ಎಲ್ಲ ಶಾಸಕರು ಮಾಡ್ಬೇಕಂತ ನಾನು ಕೇಳ್ತೇನೆ. ಈಗ ನೀವು ವಿದ್ಯಾರ್ಥಿಗಳಾಗಿ ಈ ಒಂದು 5 ವರ್ಷದ ಅವಧಿಯಲ್ಲಿ ಈ ಒಂದು ಶಾಸಕರೇನ ಭರವಸೆನ ಕೊಟ್ಟಿದ್ದಾರೆ, ಅದು ಈಡೇರಿದವ? ಅಷ್ಟೊಂದು ಈಡೇರಿಲ್ಲ. 100ಕ್ಕೆ 10% ಅಟ್ಟೆ ಈಡೇರಿಬಹುದು. 90% ಈಡೇರಿ. ಗ್ರಾಮೀಣ ಭಾಗದಿಂದ ಬರ್ತಿದ್ರಿ, ರಸ್ತೆಗಳಾಗಲಿ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ರಸ್ತೆಗಳು ಕೂಡ ಸಂಪೂರ್ಣ, ಕೆಲವೊಂದು ಗ್ರಾಮಗಳಿಗೆ ರಸ್ತೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಂತ ಪರಿಸ್ಥಿತಿ ಆಗಿದೆ. ಅದನ್ನ ಸುಧಾರಣೆ ಆಗ್ಬೇಕಂತೀರಿ? ಆಗ್ಬೇಕ್ರಿ ಸರ್. ಇವು ಕೋಡ್ಲದಿಂದ ಸೇಡಂ ತನ ರಸ್ತೆ ಇದೆ. ಕೋಡ್ಲದಿಂದ ಬೆಂಕನಹಳ್ಳಿನಿಂದ ಆ ಕಡೆ ರಸ್ತೆ ಇಲ್ಲ. ಮುಷ್ಟಳಿಗೆ ಬಸ್ ಇಲ್ಲ. ನಾಮರ್ಗೆ ಒಂದು ಬಸ್ ಇದೆ, ಮುಂಜಾನೆ ಒಂದು, ಸಂಜೆಲಿ ಒಂದಿದೆ, ಮಧ್ಯಾಹ್ನಕ್ಕಿಲ್ಲ. ಮತ್ತು ಯಾದಗಿರಿಯಿಂದ ಸೇಡಂನಿಂದ ಯಾದಗಿರಿಗೆ ಬಸ್ ಇವೆ. ಬೆಂಕನಹಳ್ಳಿಯಿಂದ ಟೋಟಲ್ 3 ಬಸ್ ಆಗುತ್ತೆ, ಮಧ್ಯಾಹ್ನ, ಮುಂಜಾನೆ, ಸಂಜೆಲಿ. ಈಗ ಕೋಡ್ಲಾ ಅಂತಲ್ಲಿ ಇದೆ, ಮುಷ್ಟಳಿ ಒಟ್ಟು ಬಸ್ಸೇ ಇಲ್ಲ. ಈಗ ಇನ್ನೊಬ್ಬರು ವಿದ್ಯಾರ್ಥಿ ಇದ್ದಾರೆ. ಈಗ ಈ ಒಂದು ಮತಕ್ಷೇತ್ರದಲ್ಲಿ ನಿಮಗೆ ಏನಾದರೂ ಶಾಸಕರು ಕೊಟ್ಟಂತ ಭರವಸೆಗಳನ್ನ ಈಡೇರಿದವಾ? ಈ ವಿದ್ಯಾರ್ಥಿಗಳಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅಂತ? ಮೊದಲು ಯಾವುದೇ ಥರದ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಇವಾಗ ಅವ್ರು ಬಂದಿದ ಮೇಲೆ ಕೆಲವೊಂದು ಬಸ್ಗಳು ಎಲ್ಲ ಕಡೆ ಆಗಿದ್ದಾವೆ. ಇವಾಗ ಒಂದು ಆಗ್ತಿದೆ, ಸುಧಾರಣೆ ಆಗ್ತಿದೆ. ಕೆಲವೊಂದು ಕಡೆ ಆಗಿಲ್ಲ, ಕೆಲವೊಂದು ಕಡೆ ಆಗ್ತಿದೆ. ಸ್ವಲ್ಪ ಟೈಮ್ ಸಿಕ್ಕರೆ ಅವರಿಗೂ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಹೇಳಿ ಮಾಡಿ, ಒಂದು ಬಿಸಿ ಮುಡಿಸಿ ಹೇಳಿ ಮಾಡಿದರೆ ಅವರಿಗೆ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಿದ್ಯಾರ್ಥಿಗಳ ಬಸ್ಸಿನ ವ್ಯವಸ್ಥೆ ಕೂಡ ಇದು ಇಲ್ಲ. ಆಮೇಲೆ ಶಿಕ್ಷಣ ವ್ಯವಸ್ಥೆನ ಕೂಡ ಈಗ ಗ್ರಾಮೀಣ ಭಾಗದಲ್ಲಿ ಹಲವು ಏನು ಪ್ರೈಮರಿ ಹೈಸ್ಕೂಲ್ಗಳು ಬೀಳುವಂತದಕ್ಕೆ ಬಂದವ. ಅದನ್ನ ಏನಾದ್ರು ಈಡೇರಿಸಬೇಕು, ಅದನ್ನ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಏನೋ ಶಾಸಕರ ಗಮನಕ್ಕೆ ತಗೊಂಡ್ಬಂದಿದೆ. ಅದೇ ವಿದ್ಯಾರ್ಥಿಗಳು ಏನಾರ ತೊಂದರೆ ಇದ್ರೆ ಅಧಿಕಾರಿಗಳಿಗೆ ಮುಡಿಸ್ತಾರೆ. ಅಧಿಕಾರಿಗಳು HODಗಳು ಪ್ರಿನ್ಸಿಪಲ್ಗಳು ಏನು ಮಾಡ್ತಾರೆ, MLA ಅವ್ರಿಗೆ ಕರೆಸ್ತಾರೆ. ಅವ್ರಿಗೆ ಹೇಳಿದ್ಮೇಲೆ ಅವರು ಅವಾಗ ಅದೇ ರೀತಿಯ ಆಕ್ಷನ್ ತಗೋತಾರೆ. ತಗೊಂಡು ಅವಾಗ ಇಮಿಡಿಯೇಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಮೊದಲು ಮುಂಚೆ ಎಲ್ಲ ಏನೂ ಇರಲಿಲ್ಲ. ಇವಾಗ ಆಗಿದೆ, ಚೆನ್ನಾಗಾಗಿದೆ. ನನ್ನ ವಿಚಾರ ಪ್ರಕಾರ ಚೆನ್ನಾಗಾಗಿದೆ, ಮುಂಚೆ ಇರಲಿಲ್ಲ. ಅಂದ್ರೆ ಹಿಂದಿನ ಅವಧಿಗಳಿಗಿಂತ ಈ 5 ವರ್ಷದಲ್ಲಿ ಈ ಭಾಗದಲ್ಲಿ ಎಜುಕೇಶನ್ ಆಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ, ಬೇರೆ ಬೇರೆದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಆಗ್ತಿದೆ. ಎಜುಕೇಶನ್ ಅಲ್ಲಿ ಆಗ್ತಿದೆ. ಕಾಲೇಜ್ ವ್ಯವಸ್ಥೆ ಎಲ್ಲ ಕೆಟ್ಟಿರೋದೆಲ್ಲ ಮಾಡ್ತಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡಿಲ್ಲ ಅಂದ್ರೆ ನಾವು ಹೇಳ್ತಿದ್ವಿ, ಕೆಲಸ ಎಲ್ಲ ತಡೆಯಿಂದ ಮಾಡ್ತಾ ಇದ್ದಾರೆ. ಅದು ಅವರಿಗೂ ಸಮಯ ಬೇಕಲ್ಲ. ಈಗ ಕೋವಿಡ್ ಬಂತು 2 ವರ್ಷ, ಅವರು ಏನು ಮಾಡೋಕ್ಕಾಗಿಲ್ಲ.
ಇವಾಗ ಒಂದು 2 ವರ್ಷ ಟೈಮ್ ಸಿಕ್ಕಿದೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಲ್ಲ ಕಾಲೇಜ್ಗಳು ನಡೀತವೆ. ಅಲ್ಲಿ 8 ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಕೆಲಸ ನಡೀತಿದೆ. ಗ್ರೌಂಡ್ ವ್ಯವಸ್ಥೆಯಲ್ಲಿ, ಹಾಸ್ಟೆಲಲ್ಲಿ ಮತ್ತು ಕ್ಯಾಂಟೀನ್ ಸಿಸ್ಟಮಲ್ಲಿ ಎಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. M.Com ಕಾಲೇಜಲ್ಲಿ ಎಲ್ಲ ಮಾಡ್ತಿದ್ದಾರೆ. ನಾವೀಗ ಸೇಡಂ ವಿಧಾನಸಭಾ ಕ್ಷೇತ್ರದ ತರಕಾರಿ ಮಾರುಕಟ್ಟೆಯಲ್ಲಿದ್ದೀವಿ. ಈ ಮಾರುಕಟ್ಟೆ ಜನರ ಸಮಸ್ಯೆ ಏನು, ಇಲ್ಲಿದ್ದಂತಹ ಶಾಸಕರು ಅವರ ಸಮಸ್ಯೆಗೆ ಸ್ಪಂದಿಸಿದಾರ, ಈ ಏನು ಮಾರುಕಟ್ಟೆಯ ವ್ಯಾಪಾರಿಗಳ ಮತ್ತೆ ಸಾರ್ವಜನಿಕರ ಅಳಲೇನು ಅನ್ನೋದನ್ನ ಕೇಳೋಣ ಬನ್ನಿ. ಓಟ್ ಹಾಕ ಮುಂದ ಓಟ್ ಹಾಕ್ರಿ ಅಂತೀವಿ. ನಾ ಹ್ಯಾಂಡಿಕ್ಯಾಪ್ ಇದ್ದೀನ್ರಿ, ಓಟ್ ಹಾಕ್ತೀನಿ. ಹಾಗೆ ಹೋಗಿ ಆಟೋದಾಗ ಈ ಒಂದು ಫಲಾಟ್ ಇಲ್ಲ, ಒಂದು ಮನೆ ಇಲ್ಲ, ಒಂದು ಹೊಲ ಇಲ್ಲ, ಒಂದು ಜಾಗ ಇಲ್ಲ, ಒಂದು ಛತ್ರಿ ಇಲ್ಲ, ಏನಿಲ್ಲ. ಬಿಸಿಲ್ದಾಗ 4 ತಿಂಗಳು ಬಿಸಿಲ್ದಾಗ ಸಾಯ್ತೀವಿ. 4 ತಿಂಗಳು ಚಳಿಗಾಲ ಹೋಗ್ತದ, 4 ತಿಂಗಳು ಮಳೆಗಾಲ. ಇದೇ ನಮ್ದು ಹಣಿಬಾರ. ನಾ 40 ವರ್ಷಲಿಂತ ನಂಗೆ ಏನು ಯಾರು ಭೀ ಸಹಾಯ ಮಾಡಿಲ್ರಿ. ಮಾರ್ಕೆಟ್ ಇಲ್ಲ, ಈ ಸೇಡಮ್ಕ ಏನು ಭೀ ಇಲ್ರಿ. ಆಯ್ತು ಓಟ್ ಹಾಕ ಮುಂದೆ ನಮ್ಗೆ ಬೆದರ್ಸ್ತಾರ, ಹಾಕಂತಾರ. ನಾವು ಹಾಕ್ತೀವಿ, ಹೋಗಿ ಕಷ್ಟ ಮಾಡಿ ಮಾಡ್ತೀನಂತಾರ. ಅವ್ರ ಮನೆಗೆ ಹೋದ್ರೇನಂತಾರ, ಅವ್ರ ಸಾಬೂರು ಬೆಂಗಳೂರಿಗೆ ಹೋಗ್ಯಾರ, ಹೈದರಾಬಾದಿಗೆ ಹೋಗ್ಯಾರ. ಇಲ್ಲ ಹೋಗ್ರಿ ಈಗ ಬರ್ರಿ, ನಾಳೆಗೆ ಬರ್ರಿ ಅಂತಾರ. ಎಕ್ಸಿಡೆಂಟ್ ಆಗಿ 15 ವರ್ಷ ಆಯಿತು. ನಾ ಹ್ಯಾಂಡಿಕ್ಯಾಪ್ ಇದ್ದೀನಿ. ರೊಕ್ಕ ಮಾಡ್ರಿ, ಜರ ಒಂದು ಸಹಾಯ ಮಾಡ್ರಿ ಅಂದರೆ 4,000 ಕೊಡ್ರಿ, 3,000 ಕೊಡ್ರಿ ಅಂತಾರೆ. ಎಲ್ಲಿಂದ ಕೊಡಮ್ರಿ? ಇದು ಕಚ್ಚಾ ದಂಧದಾಗ. ಈಗ MLA ಅವರು ಬರ್ತಾರ, ಎಲೆಕ್ಷನ್ ಇದ್ದಾಗ ಬರ್ತಾರ. ಈಗ ಮತ್ತೆ 2023 ಎಲೆಕ್ಷನ್ ಬಂತು. ಏನ್ ನಿರೀಕ್ಷೆ ಅದ ನಿಮ್ಮ ಶಾಸಕರ ಮೇಲೆ? ಬಡವರಿಗೆ ಏನು ಸಹಾಯ ಮಾಡ್ತಾ ಇಲ್ಲ. ಆಫೀಸ್ನಲ್ಲಿ ಹೋದರೆ ಖರ್ಚು ಕೇಳ್ತಾರ, MLA ಮಾತು ಭೀ ಕೇಳಲ್ಲ. ಯಾವ MLA ಇದ್ರು ಭೀ ಆಫೀಸ್ನಲ್ಲಿ ಹೋದ್ರೆ ಭೀ ಅಷ್ಟು ಖರ್ಚು ಇಷ್ಟು ಖರ್ಚು ಹೇಳ್ತಾರೆ. ಏನಿದು ಆಗಿಲ್ಲ ಇಲ್ಲ. MLA ಅವ್ರು ಗೆದ್ದೀಗ 5 ವರ್ಷ ಆಯ್ತು. ಈ ಒಂದು ಮಾರುಕಟ್ಟೆಗೆ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರು, ಏನು ಮಾಡಿದಾರೆ? 40 ವರ್ಷ ಆಯ್ತು. ಇನ್ನ ತನ ಮಟನ್ ಮಾರ್ಕೆಟ್ ಇಲ್ಲ, ಕಾಯಿಪಲ್ಯ ಮಾರ್ಕೆಟ್ ಇಲ್ಲ. ಬೀದಿಯಲ್ಲೇ ಮಟನ್ ಮಾರ್ಕೆಟ್, ಬೀದಿಯಲ್ಲೇ ತರಕಾರಿ ಮಾರ್ಕೆಟ್. ಒಂದು ಮನಿ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಒಂದು ಜಾಗ ಇಲ್ಲ, ಒಂದು ಫ್ಲಾಟ್ ಇಲ್ಲ, ಒಂದು ಐಶ್ವರ್ಯ ಮನಿ ಇಲ್ಲ. ಅವ್ರ ರೋಡಿ ಮೇಲೆ ಇದ್ದೀರಿ, ಮಾರ್ಕೆಟ್ ಅವ್ರು ಬರ್ತಾರ, ತೆಗೀರಿ, ಅದು ತೆಗೀರಿ, ಬಂಡಿ ತೆಗೀರಿ, ಮುಂದೆ ತೊಗೊಂತಾರ್ರಿ. ಅದೇ ಸಲ ನಾವು ಮಾರ್ಕೆಟ್ ಮಾಡಿ ಕೊಟ್ರಿ, ಯಾಕೆ ಇಲ್ಲಿ ಇರ್ತೀವ್ರಿ ಸರ ನಾವು? ಅದೇ ಸಲ ಹೇಳೋದು ನಮ್ಗೆ ಮಾರ್ಕೆಟ್ ಮಾಡಿ ಕೊಡ್ಸಂತ. ಎಲ್ಲ 3 MLA ಮಲ್ಲಿ ಹೋಗಿ ಬಂದಿರಿ ನಾವು. ಮಾರ್ಕೆಟ್ ಮಾಡಿ ಯಾರನ್ನ ಮಾಡ್ತಾನಂದ್ರೆ ಯಾರು ಮಾಡಿ ಕೊಟ್ಟಿಲ್ರಿ. ಏನು ಅನುಕೂಲ ಆಗಿಲ್ರಿ ಇಲ್ಲಿದವ್ರಿಗೆ. ಇದೇ ಪರಿಸ್ಥಿತಿ ಅದ. 15 ವರ್ಷದಿಂದ ಇದೇ ಪರಿಸ್ಥಿತಿ ಅದ. ನಮ್ಮ ಪಪ್ಪರು 40 ವರ್ಷದಿಂದ ಮಾಡ್ತಾರೆ, ನಾ ಮಾಡ್ಲತ್ತ 15 ವರ್ಷ ಆಯ್ತು. ಇದೇ ಪರಿಸ್ಥಿತಿ ಅದ. ಒಂದಿನೂ ಒಂದು ಹೆಲ್ಪ್ ಯಾರು ಬಂದು ಕೇಳಿಲ್ಲ, ಯಾರು ಮಾಡಿಲ್ಲ. ಇಬ್ಬರದ್ದು ಸಾಕಾಯ್ತು, ಇಬ್ಬರದ್ದು ಪಕ್ಷ ನೋಡಿ. ಬೇರೆಯವ್ರದ್ದು ಟ್ರೈ ಮಾಡೋ ಚಾನ್ಸಸ್ ಇದೆ. ಇಷ್ಟು ವರ್ಷದಿಂದ ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ನೀವು ಕಾಣಿಸಿಲ್ಲ. ಈಗ ಬೇರೆ ವ್ಯಕ್ತಿಗೆ ನೋಡ್ಬೇಕಾಗಿದೆ. ಏನು ಅನುಕೂಲ ಅನ್ನೋದೇನಿಲ್ರಿ. ಅನುಕೂಲ ಯಾರ್ದು ಏನು ನಮ್ಗೇನು ಬೇಕಾಗಿಲ್ಲ. ಏನಪ್ಪ ಅಂದ್ರೆ ಊರಿಗೆ ಉಪಕಾರ ಆದ್ರೆ ಸಾಕಾಗ್ಯದ. ಊರಿಗೆ ಉಪಕಾರ ಹಿಂಗದ್ರಿ, ದೊಡ್ಡ ಭಾಷಣ ಮಾಡ್ತಾರೆ, ಸ್ವಚ್ಛ ಇರ್ಬೇಕಂತಾರ. ಆದಷ್ಟು ಮಟ್ಟಿಗೆ ಏನಪ್ಪ ಅಂದರು ಎಲ್ಲ ರೀತಿಯಂತ ಸವಲತ್ತು ಇರ್ಬೇಕಂತ ಅಂತಾರ. ಅಂದರು ನಾವು ಸ್ಕೂಲಿನ ಹುಡುಗರಿಗೆ ಹೋರಿಸೋದಕ್ಕೆ ಅವ್ರಿಗೆ ವ್ಯವಸ್ಥೆ ಇಲ್ಲ. ಇವತ್ತಿಂದಲ್ಲಿ ಏನೇ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಸೋದಕ್ಕೆ ಇವತ್ತಿಂದಲ್ಲಿ ಏನಪ್ಪ ಅಂದ್ರೆ ಆಗಿಂದಾಗ ಸ್ಕೂಲಿಗೆ ಏನಪ್ಪ ಅಂದ್ರೆ ಹುಡುಗರಿಗೆ ಹೋಗೋ ವ್ಯವಸ್ಥೆ ಮಾಡೋಂಗಿಲ್ಲ. ಅವು ನಾಲೆಂದು ನೀರು ಹೊರ ಬರ್ತಿರ್ತಾವ, ಅದು ಸೋದಕ್ಕೆ ಏನಪ್ಪ ಅಂದ್ರೆ ಅವರು ಕ್ಲಿಯರ್ ಮಾಡ್ತಿರೋಂಗಿಲ್ಲ. ನಾವೇ ಮನಸ್ಸಿಗೆ ಬೇಸರ ಬಂದು ಮುನ್ಸಿಪಾಲ್ಟಿ ಚೇರ್ಮನ್ಗೆ ರೀ ಮತ್ತು ಚೀಫ್ ಆಫೀಸರ್ ಫೋನ್ ಮಾಡ್ತೀವಿ ರೀ. ಏನು ರೀ ಸರ್ ಸ್ವಚ್ಛ ಅಂತೀರಿ, ಇಲ್ಲಿ ಬಂದು ನೋಡ್ರಿ ನಾಲೆ ನೀರು ಹೊರಗೆ ಹೊಂಟವ, ಹುಡುಗರು ಅದೇ ತೊಳ್ಕೊಂಡು ಹೋಗಿ ಶಾಲೆಗೆ ಕೊಡತ್ತಾರ. ಶಾಲೆ ಸುತ್ತ ಪರಿಸರ ಸೋದಕ್ಕೆ ಏನಪ್ಪ ಅಂದರು ಹದಗೆಟ್ಟು ಹೋಗ್ಯದ ಅಂತ ನಾವು ಹೇಳತ್ತೀವಿ. ಮೊನ್ನೆ ಬಂದು ನಮ್ಮ ರಾಜ್ಕುಮಾರ್ ಪಾಟೀಲ್ ಹೇಳೋ ಆಶ್ವಾಸನ ಸ್ಕೂಲ್ನಾಗ ಬಂದು ದೊಡ್ಡ ಭಾಷಣ ಮಾಡಿ ಹೋದ್ರು ಅವರು. ಹುಡುಗರಿಗೆ ಏನಪ್ಪ ಅಂದ್ರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೇನೋ ಆಶ್ವಾಸನ ಕೊಟ್ಟು ಹೋದ್ರು ಅವರು. ಇವತ್ತಿಂದಲೇ ಅವತ್ತೇನು ಕೊಟ್ಟು ಹೋಗ್ಯಾರ. ನಾವು ಆಗಿನ ಇಂಜಿನಿಯರ್ ಕಳಿಸ್ತೀವಿ, ಬಿಲ್ಡಿಂಗ್ ಏನು ನೋಡ್ತಾರೆ ಅದು ಮಾಡ್ತಾರೆ ಅಂತಂದ್ರೆ ಅವರು ಅಂದು ಹೋಗೊಂದು ತಿಂಗಳೈತ್ರಿ. ಇವತ್ತಿಗೆ ರಾಜ್ಕುಮಾರ್ ಪಾಟೀಲ್ ಕಡೆ ಒಂದು ಇಂಜಿನಿಯರ್ ಬಂದಿಲ್ಲ, ನೋಡಿಲ್ಲ. ಅದು ಸ್ಕೂಲ್ದೇನಪ್ಪ ಅಂದರು ಹುಡುಗರಿಗೆ ಶೌಚಾಲಯ ಇಲ್ಲ. ಹುಡುಗರಿಗೆ ಶೌಚಾಲಯ ಇಲ್ಲ ಸಲುವಾಗಿ ಎಲ್ಲೋ ಬೇರೆ ಹೋಗಿ ಹುಡುಗರು ಏಕೆ ಮಾಡಿ ಬರ್ತಾರೆ. 5 ವರ್ಷಕ್ಕೆ ಒಂದು ಸರ್ವೆ ಎಲೆಕ್ಷನ್ ಬರ್ತದ, ಮಾರಿ ತೋರಿಸ್ತಾರೆ. ಯಾರು ಗೆಲ್ತಾರ ಹೋದ್ರಪ್ಪ ಅಂದ್ರೆ ಆಯಿತು. ಇವ್ರು ಸೋತಾರ ಏನಂತಾರ, ನಮ್ಮ ಕೈದಾಗ ಏನಿಲ್ಲಲ್ಲಪ್ಪ, ಅವ್ರು ಗೆದ್ದವ್ರು ಹೋಗ್ಯಾರ, ನಾವೇ ಮೇಡಮ್ ಅಂತಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.